ಉಳಿಸಿದ್ರೆ. ಸುರೇಶ್, ನೀನು ಬಹಳ ಸೀನಿಯರ್ MLA ಇದೆಯಾ, ನಮ್ಮ ಫಾರ್ಮರ್ ಡೆಪ್ಟಿ CM ಇದ್ದಾರೆ. ನೀವೆಲ್ಲ ಸೇರಿ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ ಅಸೆಂಬ್ಲಿಲಿ. ಒಂದು ಪಾರ್ಟಿಯಿಂದನೇ ಒಂದು ತೀರ್ಮಾನ ಹೇಳ್ಬಿಡಿ ನಮಗೆ, ಈ ಗ್ಯಾರಂಟಿಗಳನ್ನ ದಯವಿಟ್ಟು ವಿಡ್ರಾ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ನೀವು ನಮ್ಗೆ ಹೇಳಿ ಅಸೆಂಬ್ಲಿಲಿ. ಆಮೇಲೆ ಅಫಿಷಿಯಲ್ ಆಗಿ ನಾವು ತೀರ್ಮಾನ ಮಾಡೋಣ, ಏನೋ ಒಂದು ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದ್ರೆ ನಿಮ್ಮ ಅಭಿಪ್ರಾಯ ಒಂದು ಪಕ್ಷದ ಅಭಿಪ್ರಾಯ, ನಿಮ್ಮ ಪಕ್ಷದ ಅಭಿಪ್ರಾಯ. ಅದಕ್ಕೆ ನೀವೇನು ಹೇಳ್ತೀರಿ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ. ನೀವು ಹೇಳೋದನ್ನು ನಾವು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನೀವು ಒಂದು ಆದಷ್ಟು ಈ ಬಜೆಟ್ ಅಲ್ಲೇನೆ ಹೇಳ್ಬಿಟ್ರೆ ಗ್ಯಾರಂಟಿ ಸ್ಕೀಮ್ ಬೇಡ ಅನ್ನೋದು ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ ಸರ್, ನೀವು ಕೋಳಿ ಕೇಳಿ ಮೆಣಸು ಕರ್ದಂಗ ಇದೆ ಸರ್ ಈಗ. ಅಲ್ಲ, ಕೋಳಿ ಕೇಳಿ ಮಣ್ಣು ಸರಿತಾರಲ್ಲ ಇದೆ. ಅಲ್ಲ ಸರ್, ನೀವು ಮಾಡ್ಕೊಂಡಿರೋದು ಸರ್ ಇದು. ನಾವು ಹೇಳಿದ್ದು ಗ್ಯಾರಂಟಿ ಕೊಡಿ ಅಂತ, ನೀವು ಇಷ್ಟಪಟ್ಟು ಮಾಡ್ಕೊಂಡಿದ್ದೀರಾ. ಕಷ್ಟಪಟ್ಟು ತೆಗೀರಿ ಸರ್. ಈಗ ಸುರೇಶ್, ನಾವು ಕೊಟ್ಟ ಅನೌನ್ಸ್ಮೆಂಟ್ ಮಾಡಿದಾಗ ಇಲ್ಲಿ ಬಂದ ತಕ್ಷಣ ನೀವ್ ಹೇಳಿದ್ರಿ ಯಡಿಯೂರಪ್ಪ ಗೊತ್ತಾ, ಒಂದು ಕಾಳು ಕಡಿಮೆ ಆದ್ರೂ ಬಿಡುದಿಲ್ಲ ಅಂತ ಅಂದ್ರು. ಆಯ್ತು, ತಿರ್ಗಾ 5 ಗ್ಯಾರಂಟಿನೂ ಕೊಡ್ಲೇಬೇಕು, ಅದ್ ಕಡಿಮೆ ಆಯ್ತು, ಇದ್ ಕಡಿಮೆ ಆಯ್ತು, ಅದ್ ಕೊಡ್ಲಿ, ಇದ್ ಕಡಿಮೆ, ಅದಕ್ಕೆ 6 ತಿಂಗಳಲ್ಲಿ ಎಲ್ಲ ಕೊಟ್ಬಿಟ್ಟು ನೀವ್ ಹೇಳ್ದಂಗೆ. ಸೊ ನಿಮ್ಮ ಮಾತು ಕೇಳಿದೀವಿ ನಾವು. ಈಗ ಅಸ್ಸಾಮಲ್ಲಿ ನಾನು ಹೋಗಿದ್ದೆ. ಅಸ್ಸಾಮಲ್ಲಿ ಹೆಂಗ್ ಗೊತ್ತಾ, ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ, ಯಾರು BJP ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಮಾತ್ರ ಬೆನಿಫಿಷಿಯರಿ, ಬೇರೆಯವ್ರಿಗೆ ಕಾಂಗ್ರೆಸ್ ಅವ್ರಿಗಿಲ್ಲ. ಅಲ್ಲಿ ಅದಕ್ಕೆ ಚಾರ್ಜ್ GPT ಹೇಳಿದಿರಲ್ಲ ನೀವು. ಚಾರ್ಜ್ GPT ಆಗದೆ ಕರ್ನಾಟಕ ಮಾದರಿ ಮಾಡಬೇಕು ಅಂತ ಹೇಳಿ ನೀನ್ ಹಾಕೋ. ಅದಕ್ಕೆ ನೀನ್ ಹಾಕೋ, ಹೌ ಟು ವಿನ್ ಗುಜರಾತ್ ಎಲೆಕ್ಷನ್ ಅಂತ ನೀನ್ ಹಾಕೋ. ಅದ್ ಬರಲಿಲ್ಲ ನೋಡು, ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಈಗ ಅದ್ ಬಿಡೋದು ಬೇಡ, ಅದೇನಾಗ್ತದೆ ಅದ್ ನಾವು ಮಾಡ್ಕೊಳ್ತೀವಿ.